ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀಸ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನಾನಿವಾಗ ಬ್ಯಾಂಗ್ಳೂರಲ್ಲಿ ಇದ್ದೀನಿ. ಆ್ಯಕ್ಚುಲಿ 1 ವೀಕ್ ಆಯಿತು ನಾನು ಊರಿಂದ ಬಂದು. ನಾನು ಏನಕ್ಕೆ ವ್ಲಾಗ್ ಮಾಡ್ತಿದ್ದೀನಿ, ಏನಕ್ಕೆ ಸ್ಯಾರಿ ಹಾಕ್ಕೊಂಡಿದ್ದೀನಿ ಅಂತೆಲ್ಲ ಯೋಚನೆ ಮಾಡ್ತಿದ್ದೀರಾ? ಆ್ಯಕ್ಚುಲಿ ಇವತ್ತು ನಾನು ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗಿದ್ದೆ. ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ತುಂಬ ಫೇಮಸ್ ಟೆಂಪಲ್ ಅದು. ಹಾಗಾಗಿ ನಾನು ಆ್ಯಕ್ಚುಲಿ ಏನು ವ್ಲಾಗ್ ಮಾಡ್ಬೇಕು ಅಂದ್ಕೊಂಡಿದ್ದೆ, ಬಟ್ ಏನು ಸುಮ್ಮನೆ ಕ್ಲಿಪ್ಸ್ ತೊಗೊಂಡಿದ್ದೆ. ಮತ್ತು ನಾನು ಇಂಟ್ರೋ ಕೂಡ ಕೊಡೋದು ಮರ್ತೋಯ್ತು ನನಗೆ. ಹಾಗಾಗಿ ಇಂಟ್ರೋ ಕೂಡ ಕೊಟ್ಟಿಲ್ಲ. ಸೊ ನಾನು ಟೆಂಪಲ್ಗೆ ಹೋಗಿ ಮನೆಗೆ ಬಂದಮೇಲೆ ಇಂಟ್ರೋ ಕೊಡ್ತಾ ಇದ್ದೀನಿ. ಹಾಗೆ ನೋಡ್ಕೊಂಬನ್ನಿ, ಕ್ಲಿಪ್ಸ್ ಹಾಕಿದ್ದೀನಿ. ಆ್ಯಕ್ಚುಲಿ ವಾರ ವಾರ ಹೋಗ್ತೀನಿ ನಾನು. ಸೊ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಸ್ವಲ್ಪ ಕ್ಲಿಪ್ಸ್ ಹಾಕಿದ್ದೀನಿ ಟೆಂಪಲ್ದು. ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ರಶ್ ಇತ್ತು ಗೈಸ್. ಸಖತ್ ರಶ್ ಇತ್ತು. ಬಟ್ ನಾವು ಬೆಳಗ್ಗೆ ಇಲ್ಲಿಂದ 4 ಗಂಟೆಗೆ ಬಿಟ್ಟಿದ್ವಿ. ಸೊ ಹಾಗಾಗಿ ನಾವು ಅರೌಂಡ್ 6 o'clock ರೀಚ್ ಆಗಿದ್ವಿ. ಹಾಗೆ ಬೇಗ ದರ್ಶನ ಮುಗಿಸ್ಕೊಂಡು ಅಲ್ಲಿ ಪ್ರಸಾದ 24 hours ಅನ್ನದಾನ ಇರುತ್ತೆ. ಸೊ ಎಲ್ಲ ಪ್ರಸಾದ ಎಲ್ಲ ತಿನ್ಕೊಂಡು ಮತ್ತೆ ನಾವು ಬಂದ್ವಿ ಬ್ಯಾಂಗ್ಳೂರ್ಗೆ. ಆ್ಯಕ್ಚುಲಿ ನೆಕ್ಸ್ಟ್ ವೀಕ್ ಇನ್ನೂ ಚೆನ್ನಾಗಿ ತೋರಿಸ್ತೀನಿ ನಾನು ವ್ಲಾಗಲ್ಲೆಲ್ಲ ಹೇಗಿದೆ ಏನು ಅಂತೆಲ್ಲ. ಸೊ ಈಗ ಜಸ್ಟ್ ಕ್ಲಿಪ್ಸ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಯಾರ್ಯಾರು ನನ್ನ ಹಳೆ ವ್ಲಾಗ್ಸ್ ನೋಡಿಲ್ಲ, ಪ್ಲೀಸ್ ನೋಡಿ. ಯಾರ್ಯಾರು ಹೊಸೊಬ್ರಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೋಡ್ಕೊಂಬನ್ನಿ ಹೋಗಿ. ಆ್ಯಂಡ್ ಇನ್ನು ಮುಂದೆ ಮತ್ತೆ ನಾನು ಊರಿಗೆ ಹೋಗೋದಿದೆ. ಸೊ ಮತ್ತೆ ಹಳೆಯ ವ್ಲಾಗ್ಸ್ ಕೂಡ ಬರುತ್ತೆ. ಹಾಗೆ ನಿಮಗೆ ಮಶ್ರೂಮ್ ಬಗ್ಗೆ ಕೂಡ ನಾನು ಹೇಳಬೇಕು, ಆಯಿಸ್ಟರ್ ಮಶ್ರೂಮ್ ಗ್ರೋ ಮಾಡೋದು ಹೇಗೆ ಮನೇಲಿ ಅಂತ ಎಲ್ಲ ಬರುತ್ತೆ. ನೆಕ್ಸ್ಟ್ ವೆಯ್ಟ್ ಮಾಡ್ತಾಯಿರಿ. ಓಕೆ ಗೈಸ್, ಸ್ಯಾರಿ ಹಾಕ್ಕೊಂಡು ಎಲ್ಲ ರೆಡಿಯಾಗಿ ಹೊರಟ್ವಿ ನಾವು. ರೀಚ್ ಆದ್ವಿ ಟೆಂಪಲ್ ಹತ್ರ. ಆ್ಯಕ್ಚುಲಿ ನಾನು ನಮ್ಮ ಮಮ್ಮಿ ಆಂಟಿ ಎಲ್ಲ ಬಸ್ಸಲ್ಲೇ ಬಂದಿದ್ದು. ನೋಡಿ, ಫುಲ್ ಮಳೆ ಬಂದಿತ್ತು ಅನಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ರೋಡೆಲ್ಲ ಕೆಸರು ಇತ್ತು. ಅಲ್ಲಿ ಟೆಂಪಲ್ ರೋಡ್ ಹಾಗೆ ಮಣ್ಣು ರೋಡೇ ಇರೋದು. ಗೈಸ್, ನಾವಿನ್ನು ಟೆಂಪಲ್ಗೆ ದೂರ ಹೋಗಬೇಕು. ಇನ್ನು ಎಷ್ಟು ದೂರ ಇದೆ ಗೊತ್ತಿಲ್ಲ. ಹಿಂಗೆ ಮಣ್ ರೋಡಲ್ಲೇ ಹಾಗೆ ನಡ್ಕೊಂಡು ಹೋಗಬೇಕು ಗೈಸ್ ಟೆಂಪಲ್ ಹತ್ರ. ಅಲ್ಲಿ ಬಸ್ ಸ್ಟ್ಯಾಂಡ್ ಎಲ್ಲ ಇದೆ ನೋಡಿ. ಬಸ್ಸಸ್ ಎಲ್ಲ ಬರುತ್ತೆ ತುಮಕೂರಿಂದ ಎಲ್ಲ. ಕಾರ್ ಪಾರ್ಕಿಂಗ್ಗೆ, ಬೈಕ್ ಪಾರ್ಕಿಂಗ್ಗೆ ಎಲ್ಲದಕ್ಕೂ ತುಂಬ ಸ್ಪೇಸ್ ಇದೆ. ತುಂಬ ದೊಡ್ಡದಿದೆ ಜಾಗ, ತುಂಬ ಚೆನ್ನಾಗಿದೆ ಕೂಡ. ಎಲ್ಲ ಕಡೆ ತೆಂಗಿನ ಮರ, ತುಂಬ ಚೆನ್ನಾಗಿದೆ. ನಾವಿನ್ನೇನು ಟೆಂಪಲ್ ಹತ್ರ ಬಂದ್ವಿ ಗೈಸ್. ನೋಡಿ ಎಷ್ಟು ರಶ್ ಇದೆ ನೋಡಿ. ಭಾನುವಾರ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ಬಟ್ ಕ್ಯೂ ಬೇಗ ಮೂವ್ ಆಗ್ತಿತ್ತು. ಅರೇಂಜ್ಮೆಂಟ್ಸ್ ಆಗಿರ್ಬೋದು, ಅಲ್ಲಿ ಮೇಂಟೆನೆನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಫೈನಲಿ ನೋಡಿ, ಸ್ಟ್ಯಾಚ್ಯೂ ನೋಡಿ ಅಂತೂ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಎಷ್ಟು ಚೆನ್ನಾಗಿದೆ, ತುಂಬ ಪೀಸ್ಫುಲ್ ಆಗಿದೆ ಎನ್ವೈರ್ನ್ಮೆಂಟ್ ಮಾತ್ರ. ಇಲ್ಲಿ ಬಸಪ್ಪನವರ ಸನ್ನಿಧಿ ಕೂಡ ಇತ್ತು. ಅಲ್ಲಿ ನೀರೆಲ್ಲ ಹಾಕ್ತಾರೆ. ಅಲ್ಲಿ ಬಸವ ಇದೆ, ನೀರೆಲ್ಲ ಹಾಕ್ತಾರೆ ತಲೆ ಮೇಲೆ. ಆ್ಯಂಡ್ ನೋಡಿ ಎಷ್ಟು ರಶ್ ಇದ್ದರು ಅಂತ ನೀವೇ ನೋಡಿ. ಆ ರಶಲ್ಲಿ ನಾನು ಸ್ಮಾಲ್ ಕ್ಲಿಪ್ಸ್ ತೊಗೊಂಡೆ ಅಷ್ಟೇ. ಮತ್ತು ಗೈಸ್, ಕಾಯಿ ಹರಕೆ ಕಾಯಿ ಇರೋರು ಅಲ್ಲಿ ಹೋಗಿ ಮೇಲೆ ಅಲ್ಲಿ ದೇವ್ರ ಹತ್ರ ತೋರಿಸ್ಬಿಟ್ಟು ಮತ್ತೆ ಬಂದು ಕೆಳಗಡೆ ಅಲ್ಲಿ ಕಟ್ಟಬೇಕು ಹರಕೆ ಕಾಯಿನ. ಒಂದು ಕಾಯಿಗೆ 50 ರೂಪಾಯಿ ಏನೋ ಇತ್ತು. ಆ್ಯಂಡ್ ಇಲ್ಲಿ 24 ಗಂಟೆ ಕೂಡ ಅನ್ನದಾನ ನಡೀತಾ ಇರುತ್ತೆ. ನೋಡಿ ಗೈಸ್, ಎಲ್ಲ ಕಡೆ ಹರಕೆ ಕಾಯಿನ ಕಟ್ಟಿದ್ದಾರೆ. ಆ್ಯಕ್ಚುಲಿ ಕಾಯಿ ಬಂದ್ಬಿಟ್ಟು ಅಲ್ಲಿ ಕೊಡ್ತಾರೆ, ನೀವು ಈಸ್ಕೊಬೇಕು ಟೆಂಪಲ್ ಹಿಂದ್ಗಡೆ ಈ ಕಡೆ. ಆ್ಯಂಡ್ ಇಲ್ಲಿ ನೋಡಿ ಒಂದು ಬಸವ ಕೂಡ ಇದೆ, ರಿಯಲ್ ಬಸವ. ಸೊ ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಇದು ಒಂದು ಚಿಕ್ಕ ಶಾರ್ಟ್ ಕ್ಲಿಪ್ ಆಗಿತ್ತು, ವ್ಲಾಗ್ ಆಗಿತ್ತು. ಮತ್ತೆ ಈ ವೀಕ್ ಹೋಗ್ತೀನಿ, ಆವಾಗ ಕಂಪ್ಲೀಟಾಗಿ ನಿಮಗೆ ಇನ್ಫಾರ್ಮೇಷನ್ ಎಲ್ಲ ತಿಳಿಸ್ಕೊಡ್ತೀನಿ ಗೈಸ್. ಸೊ ಇವತ್ತಿಗೆ ಇಷ್ಟೇ ಆಗಿತ್ತು ಈ ವ್ಲಾಗ್.